4 ಕೈ 4 ಕಾಲುಗಳ ಮಗುವಿನ ಜನನ, ಆಸ್ಪತ್ರೆಯಲ್ಲಿ ಅಚ್ಚರಿ. ಮಧ್ಯಪ್ರದೇಶದ ಛತ್ತರ್ಪುರ ಜಿಲ್ಲೆಯ ಲವಕುಶನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಪರೂಪದ ದೈಹಿಕ ಸ್ಥಿತಿಯೊಂದಿಗೆ ಮಗು ಜನಿಸಿರುವ ಘಟನೆ ನಡೆದಿದೆ. ನವಜಾತ ಶಿಶುವಿಗೆ 4 ಕೈಗಳು ಮತ್ತು 4 ಕಾಲುಗಳು ಇರುವುದನ್ನು ಕಂಡು ಕುಟುಂಬಸ್ಥರು ಮಾತ್ರವಲ್ಲದೆ ಆಸ್ಪತ್ರೆಯ ಸಿಬ್ಬಂದಿಯೂ ಅಚ್ಚರಿಗೊಂಡಿದ್ದಾರೆ. ಮಗು ಸುಮಾರು 3 ಕೆಜಿಗೂ ಹೆಚ್ಚು ತೂಕ ಹೊಂದಿದ್ದು ಹುಟ್ಟಿದ ಬಳಿಕ ಸಕ್ರಿಯವಾಗಿತ್ತು ಎಂದು ವರದಿಯಾಗಿದೆ. ಮಗುವಿನ ಸುದ್ದಿ ಹರಡುತ್ತಿದ್ದಂತೆ ಆಸ್ಪತ್ರೆಯ ಆವರಣದಲ್ಲಿ ಮಗುವನ್ನು ನೋಡಲು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದರು. ಈ ಪ್ರಕರಣದ ಕುರಿತು ವೈದ್ಯರು ನೀಡಿರುವ ಮಾಹಿತಿಯ ಪ್ರಕಾರ ಇದು ಸಾಮಾನ್ಯ ಅರ್ಥದಲ್ಲಿ ಯಾವುದೇ ಪವಾಡವಲ್ಲ. ಗರ್ಭದಲ್ಲಿದ್ದ ಜೋಡಿ ಭ್ರೂಣಗಳಲ್ಲಿ ಒಂದು ಭ್ರೂಣ ಸಂಪೂರ್ಣವಾಗಿ ಬೆಳವಣಿಗೆಯಾಗದೆ ಅದರ ಕೆಲವು ಅಂಗಾಂಗಗಳು ಮತ್ತೊಂದು ಮಗುವಿನ ದೇಹಕ್ಕೆ ಸೇರಿಕೊಂಡಿರುವ ಅಪರೂಪದ ವೈದ್ಯಕೀಯ ಸ್ಥಿತಿ ಎಂದು ವಿವರಿಸಲಾಗಿದೆ. ಇದನ್ನು ವೈದ್ಯಕೀಯವಾಗಿ ಹೆಟಿಲೋಫಗಸ್ ಅಥವಾ ಕಿಂಗ್ ಜಾಯಿಂಟ್ ಟ್ವಿನ್ ರೀತಿಯ ಬೆಳವಣಿಗೆಯ ಅಸಾಮಾನ್ಯತೆ ಎಂದು ಪರಿಗಣಿಸಲಾಗುತ್ತದೆ. ಆಸ್ಪತ್ರೆಯ ವೈದ್ಯರು ಮಗುವಿನ ಸಂಪೂರ್ಣ ಆರೋಗ್ಯ ತಪಾಸಣೆ ನಡೆಸಿ ಹೆಚ್ಚಿನ ಚಿಕಿತ್ಸೆಗೆ ಜಬ್ಬಲ್ಪುರದ ವೈದ್ಯಕೀಯ ಕಾಲೇಜಿಗೆ ರೆಫರ್ ಮಾಡಿದ್ದಾರೆ. ಅಲ್ಲಿ ಮಕ್ಕಳ ತಜ್ಞರ ಮುಂದಿನ ಚಿಕಿತ್ಸೆ ಕುರಿತು ನಿರ್ಧರಿಸಲಿದ್ದಾರೆ. ಈ ಅಪರೂಪದ ಮಗುವಿನ ಜನನ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಂತೆ ಹಲವರು ಇದನ್ನ ಪ್ರಕೃತಿಯ ವಿಸ್ಮಯ ಎಂದು ಹೇಳುತ್ತಿದ್ದಾರೆ. ಆದರೆ ವೈದ್ಯರು ಮಾತ್ರ ಇದನ್ನ ಅಪರೂಪದ ಭ್ರೂಣ ಬೆಳವಣಿಗೆಯ ವೈದ್ಯಕೀಯ ಸ್ಥಿತಿ ಎಂದು ವಿವರಿಸಿದ್ದಾರೆ. ಇಂತಹ ಸ್ಪೆಷಲ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ 5 ಕನ್ನಡ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಸುದ್ದಿ.